ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಒಂದೇನಪ್ಪ ಅಂದರೆ ನಿಮಗೇನು ಟೈಮ್ ಇಲ್ಲ ಅಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಆಮೇಲೆ ಬಂದು ನೋಡಿ. ಈ ವಿಡಿಯೋನೆಲ್ಲೂ ಸ್ಕಿಪ್ಪೇ ಮಾಡೋಂಗಿಲ್ಲ. ಸ್ಕಿಪ್ ಮಾಡಿದರೆ ನಿಮಗೆ ಏನು ಹೆಲ್ಪ್ ಆಗೋಲ್ಲ, ಎಕ್ಸಾಮಲ್ಲಿ ಏನೂ ಬರಲ್ಲ, ವೀಡಿಯೋ ಕ್ಲಿಕ್ ಮಾಡೋದು ವೇಸ್ಟ್ ಆಗುತ್ತೆ. ಸೊ ಏನಪ್ಪ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ನ ಕೊಟ್ಟಿದ್ದೆ. ಅಷ್ಟು ಓದಿದ್ರೆ ನೀವು ಈಸಿಯಾಗಿ 2 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೋದು. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಮೆಷನ್ ಲಿಂಕ್ ಹಾಕಿರ್ತೀನಿ, ನೋಡಿಬಿಡಿ. ಸೊ ಇವತ್ತಿನ ವಿಷಯ ಬಂದು ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ತನಕ ನೋಡಿ. ಸೊ ವಿಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೇನೋ ಹೊಸಬ್ರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಇವಾಗ ಏನಾದರೂ ಎಕ್ಸಾಮ್ ಮುಗಿತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಇರಲಿಲ್ಲ ಅಂದ್ಕೋಬೇಡಿ. ಸೊ ನಾನು ಲಾಸ್ಟ್ ಮಂತೇ ಓದಿ KCTL 10K ರ್ಯಾಂಕ್ ತೊಗೊಂಡಿದ್ದೆ. ಅದು ಹೆಂಗೆ ತೊಗೊಂಡೆ, ಯಾವ್ಯಾವ ರಿಸೋರ್ಸಸ್ನ ಫಾಲೋ ಮಾಡಿದೆ, ಯಾವ್ಯಾವ ಬುಕ್ಸ್ನ ಓದಿದ್ದೆ ಎಲ್ಲದೂ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ ಮುಂದೆ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಹೋಗೋದಾರೆ ಈ ವರ್ಷ 2025-2026 ಸೊ 3 ಮಾರ್ಕ್ಸ್ ಬರುವಂಥ ಚಾಪ್ಟರ್ ಆಗ್ತದಂದರೆ ಫಸ್ಟ್ನೇ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್, ಅದೇ ರೀತಿ 2ನೇ ಚಾಪ್ಟ್ರು, ಅದೇ ರೀತಿ 3ನೇ ಚಾಪ್ಟ್ರು, ಅದು ಬಿಟ್ಟರೆ 5th ಚಾಪ್ಟ್ರು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್. ಸೊ ಅದು ಬಿಟ್ಟರೆ 6th ಒನ್, ಹಾಗೆ 7th ಒನ್, ಅದೇ ರೀತಿ ವೆಕ್ಟರ್ ಆಲ್ಜಿಬ್ರಾ, 3D, ಹಾಗೆ ಪ್ರಾಬಬಿಲಿಟಿ. ಇಷ್ಟು ಕ್ವಶನಿಂದ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವಿಷಯಕ್ಕೆ ಹೋದರೆ ನಾನು ಲಾಸ್ಟ್ ಇಯರ್ 99 ಸ್ಕೋರ್ ಮಾಡೋಕ್ಕೆ ಯಾವ PDF ರೆಫರ್ ಮಾಡಿದ್ದೆ, ಇದೇ PDF ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೋಡ್ಕೊಂಡು ತೊಗೊಬಿಡಿ. ಹೇಳ್ತಾ ಹೋಗ್ತೀನಿ. ರಿಲೇಷನ್ ಫಂಕ್ಷನ್ನು ಫಸ್ಟ್ನೇ ಚಾಪ್ಟರ್ ನಿಮ್ಮ 3 ಮಾರ್ಕ್ಸ್ ಬರುವಂಥದ್ದು. ಸೊ ನೋಡ್ಕೊಂಡು ತೊಗೋಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಎಲ್ಲದು. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ನಾನು ಟಿಕ್ ಹಾಕ್ಸ್ತಾ ಹೋಗ್ತೀನಿ, ಅದ್ರ ಮಾತ್ರ ಮಿಸ್ಸೇ ಮಾಡ್ಕೊಬೇಡಿ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಮಿಸ್ಸೇ ಮಾಡಬೇಡಿ. ಫಸ್ಟ್ ಕ್ವಶನ್ ಒಂದು ಓದ್ಕೊಳ್ಳಿ. ಅದ್ರ ಬಿಟ್ಟರೆ 3rd ಕ್ವಶನ್ನು, ಅದು ಬಿಟ್ಟರೆ 5th ಕ್ವಶನ್ ಸ್ವಲ್ಪ ನೋಡ್ಕೊಳ್ಳಿ. ನಾನು ಮುಂದೆ ಹೋಗ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇವೆಲ್ಲ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನಿಮಗೆ ಒಮ್ಮೆ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ, ಹೆಲ್ಪ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ಈ 10th ಕ್ವಶನ್ ಮಾತ್ರ ಮಿಸ್ಸೇ ಮಾಡಬೇಡಿ. 10th ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಅದೇ ರೀತಿ 11th ಕ್ವಶನ್ ಕೂಡ ಸ್ವಲ್ಪ ನೋಡ್ಕೊಂಡಿರಿ. ಸೊ ಇವೆಲ್ಲ ಇಂಪಾರ್ಟೆಂಟು. ಲಾಸ್ಟ್ ಪ್ರೀವಿಯಸ್ ಇಯರ್ ಕೇಳುವಂಥ ಕ್ವಶನ್ಸ್ಗಳು ನಾನು ಹಾಕಿರುವಂಥದ್ದು. ಇಷ್ಟು ಓದ್ಕೊಂಡ್ರೆ ನೀವು ಈಸಿಯಾಗಿ ರಿಲೇಷನ್ ಫಂಕ್ಷನಲ್ಲಿ ಬರುವಂಥ 3 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ನು. ಲಾಸ್ಟ್ ಇಯರ್ ಕೇಳುವಂಥ 17 ಇದನ್ನು ನೋಡ್ಕೊಂಡಿರಿ, ಇದನ್ನು ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್ ಚಾಪ್ಟರ್ ಇನ್ವೆಸ್ಟಿಗ್ರಮೆಂಟ್ರಿಯಲ್ಲಿ ಇವೆಲ್ಲ ಎಸ್ಪೆಷಲಿ 4th ಒನ್ ನೋಡ್ಬಿಡ್ತಾ ಇರ್ಬೋದು. ಎಷ್ಟು ವರ್ಷ ಆಲ್ಮೋಸ್ಟ್ 6th ಇಯರ್ ಕೇಳಿದ್ದಾರೆ, ಇದನ್ನು ನೋಡ್ಕೊಂಡಿರಿ. ಅದೇ ರೀತಿ 8ನೇ ಕ್ವಶನ್ ಕೂಡ 2 ಇಯರ್ಸ್ ಕೇಳಿದ್ದಾರೆ, ಈ ಕ್ವಶನ್ ನೋಡ್ಕೊಂಡು ಹೋಗಿರಿ. ಸೊ ನೆಕ್ಸ್ಟ್ ಹೋಗೋದಾದರೆ ಇವೆಲ್ಲ ಇಂಪಾರ್ಟೆಂಟು, ಈಸಿ ಇದ್ದಾವೆ, ನೋಡ್ಕೊಂಬಿಡಿ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಈಸಿ. ನೀವು ಮ್ಯಾಟ್ರಿಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನೋಡ್ಕೋಬೋದು. ಎಲ್ಲ ಅಡಿಷನ್ ಇದೆ, A1 A2 ಡಿರೈವೇಷನ್ ಇದೆ, ಎಲ್ಲದೂ ಇದೆ. ಎಸ್ಪೆಷಲಿ ಡಿರೈವೇಷನ್ ಕೊಡೋ ಸಾಧ್ಯತೆ ಇರುತ್ತೆ. 2nd ಒನ್ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ಅದನ್ನು ಬಿಟ್ಟರೆ 10th ಒನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಅದು ಹಾರ್ಡ್ ಲೆವೆಲಲ್ಲಿ ಬರುತ್ತೆ, ಕೇಳೋ ಸಾಧ್ಯತೆ ಇದೆ, ಅದು ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಅದನ್ನು ಬಿಟ್ಟರೆ 13th ಒಂದಿದೆ, 13th ಒಂದು ನೋಡ್ಕೊಂಡಿರಿ, ಈಸಿ ಇದೆ. ಅಡಿಷನ್ನು ಸಬ್ಸ್ಟ್ರಾಕ್ಷನ್ ನಿಮಗೆ ಮ್ಯಾಟ್ರಿಕ್ಸ್ ಬಂದರೆ ಈಸಿಯಾಗಿ 3 ಮಾರ್ಕ್ಸ್ ಕ್ವಶನ್ ಈ ಚಾಪ್ಟರ್ ಅಟೆಂಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದರೆ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನು, ಇದು ಕೂಡ ಈಸಿಯೆಸ್ಟ್ ಚಾಪ್ಟರು. ನಿಮಗೇನಾದ್ರು ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಬಂತು ಅಂದರೆ ಈಸಿಯಾಗಿರೋ 3 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು 2nd ಕ್ವಶನ್ 3 ವರ್ಷ ಕೇಳಿರುವಂಥದ್ದು. ಅದೇ ರೀತಿ 4th ಒನ್ ಕೂಡ ಲಾಸ್ಟ್ ಇಯರ್ ನಮಗೆ ಕೇಳಿದ್ರು ಇದನ್ನು. ಸೊ ಈ ವರ್ಷವೂ ಕೇಳೋ ಸಾಧ್ಯತೆ ಇರುತ್ತೆ, ಓದ್ಕೊಂಡು ಹೋಗಿರಿ ಇದನ್ನು. ಸೊ ನೆಕ್ಸ್ಟ್ ಬಂದರೆ ಇವೆಲ್ಲ ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ ಇಂಪಾರ್ಟೆಂಟ್ ಕ್ವಶನ್ನು. ಎಸ್ಪೆಷಲಿ 10th ಒನ್ನು ಕೂಡ ಈಸಿ ಇದೆ, ನೋಡ್ಕೊಳ್ಳಿ. ಅದೇ ರೀತಿ 11th ಒನ್ನು, ಅದೇ ರೀತಿ 10th 11th ಒನ್ನು 12th ಒನ್ನು ನೋಡ್ಕೊಂಡಿರಿ. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು. ಇದರಲ್ಲಿ ನಾನು ಹೇಳ್ತೀನಿ, ನೋಡ್ಕೊಂಬಿಡಿ. 3rd ಒನ್ನು 4th ಒನ್ನು ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ, ನಾನು ನಿಮಗೆ ಕೊಡ್ತೀನಿ. ಅದನ್ನು ಬಿಟ್ಟರೆ 5th ಒನ್, ಈ 3ರಲ್ಲಿ ಒಂದು ಬಂದೇ ಬರುತ್ತೆ. ಈ 3 ಕರೆಕ್ಟಾಗಿ ಓದ್ಕೊಂಡು ಹೋಗಿರಿ. ಅದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಲೆವೆಲಲ್ಲಿ 3 ಪ್ರಾಬ್ಲಮ್ ಬರೋದ್ರಿಂದ ಕೇಳೋ ಸಾಧ್ಯತೆ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಂಡಿರಿ. ಆ 3 ಇವೆಲ್ಲ ಆ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್. ಇಂಟಿಗ್ರೇಷನ್ ಕೂಡ ಡಿಫ್ರೆನ್ಷಿಯೇಷನ್ ಥರನೇ. ನಿಮಗೆ ಇಂಟಿಗ್ರೇಷನ್ ಮಾಡೋಕ್ಕೆ ಬಂದರೆ ರೂಲ್ಸ್ಗಳು ಗೊತ್ತಿದ್ರೆ ಈಸಿಯಾಗಿ 3 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೋದು. ಇದರಲ್ಲಿ ನಾನು ಇದರಲ್ಲಿ ಹೇಳಿದ್ದೆ ಈ ಕ್ವಶನ್ ಕೇಳೋ ಸಾಧ್ಯತೆ ಇದೆ ಅಂತ. ನೋಡ್ಬೋದು ಎಷ್ಟು ವರ್ಷ ಕೇಳಿದ್ದಾರೆ ಇದನ್ನು. ಈ ಕ್ವಶನ್ ಮಾತ್ರ ಮಿಸ್ಟೇಕ್ ಮಾಡ್ಕೊಬೇಡಿ. ಅದನ್ನು ಬಿಟ್ಟರೆ 9th ಒನ್ನು ಕೂಡ ನೋಡ್ಕೊಳ್ಳಿ, ಫಸ್ಟ್ ಒನ್ನು ನೋಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಸೊ ನೋಡ್ಕೊಳ್ಳಿ, ಇವನ್ನೆಲ್ಲ ಒಂದು ಸರಿ ಪ್ರಾಕ್ಟೀಸ್ ಮಾಡಿಬಿಡಿ ಬರುತ್ತೆ. ಅದೇ ರೀತಿ ಈ 90th ಒನ್ ಮಿಸ್ ಮಾಡಬೇಡಿ. ಈ 23, 25 ಸ್ವಲ್ಪ ನಿಮಗೆ ಸ್ವಲ್ಪ ಲೆಕ್ಕ ಉದ್ದಂಗೆ ಕಾಣ್ತದಲ್ಲ, ಅವನ್ನ ಮಾತ್ರ ಮಿಸ್ಸೇ ಮಾಡಬೇಡಿ, ಸ್ವಲ್ಪ ಓದ್ಕೊಂಡಿರಿ. ಸೊ ವೆಕ್ಟರ್ ಆಲ್ಜಿಬ್ರಾ ಕೂಡ ಈಸಿಯೆಸ್ಟ್ ಚಾಪ್ಟರ್ ಇದೆ, ನೋಡ್ಕೊಂಬಿಡಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಸ್ಕೇಲರ್ ಪ್ರಾಡಕ್ಟು, ವೆಕ್ಟರ್ ಪ್ರಾಡಕ್ಟು ಎರಡೂ ಕೂಡ ರೂಲ್ಸ್ಗಳು ಗೊತ್ತಿರಲಿ. ಇದು ಬಂದು 3Dಯಿಂದ ನಾನು ಮೇಲೆ ಹಾಕಿಲ್ಲ, 3D ನೋಡ್ಕೊಂಬಿಡಿ. 3Dಯಿಂದ ಸ್ವಲ್ಪ ಜಾಸ್ತಿ ಕ್ವಶನ್ ಕೊಟ್ಟಿದ್ದೀನಿ, ಬಿಕಾಸ್ 3Dಯಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ವಲ್ಪ ಜನಕ್ಕೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಲಿ ಅಂತ ಕೊಟ್ಟಿದ್ದೀನಿ. ಇದನ್ನು ಬಿಟ್ಟರೆ ಪ್ರಾಬಬಿಲಿಟಿಯಿಂದ ಕೊಡ್ತಾರೆ 3 ಮಾರ್ಕ್ಸ್ ಕ್ವಶನ್ನು, ಬಟ್ ನಾನು ಪ್ರಾಬಬಿಲಿಟಿದು ಹಾಕಿಲ್ಲ. ಯಾಕಂದರೆ ನಾನು ಲಾಸ್ಟ್ ಇಯರ್ ಪ್ರಾಬಬಿಲಿಟಿನ ಚಾಯ್ಸಾಗಿ ತೊಗೊಂಡಿದ್ದೆ. ಸೊ ನಿಮಗೇನಾದರೂ ಪ್ರಾಬಬಿಲಿಟಿ ಕ್ವಶನ್ಸ್ ಬೇಕು ಅಂದರೆ ಕ್ವಶನ್ ಬ್ಯಾಂಕ್ ಒಳಗೆ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಕ್ವಶನ್ ಬ್ಯಾಂಕ್ ಲಿಂಕ್ನ ಕೆಳಗೆ ಹಾಕಿರ್ತೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡ್ಕೊಂಬಿಡಿ. ಸೊ ಒಳ್ಳೆಯದಾಗಲಿ. ನೆಕ್ಸ್ಟ್ ವೀಡಿಯೋದಲ್ಲಿ 5 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.